ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್. ಅವರೆಕಾಳು ಸೀಸನ್ನಲ್ಲಿ ಅವರೆ ಬೇಳೆ ಸ್ನ್ಯಾಕ್ಸ್ ಮಾಡಿದ್ರೆ ಹೀಗೆ ಮೊದಲು ಅವರೆಕಾಳನ್ನ ಈ ರೀತಿಯಾಗಿ ನೆನೆ ಇಟ್ಟು ಸಿಪ್ಪೆ ತೆಗೆದಿಟ್ಕೊಳ್ತಾ ಇರೋದು. ಮೊದಲಿಗೆ ಒಂದು 3 hours ನೆನೆ ಇಟ್ಟು ಈ ರೀತಿಯಾಗಿ ತೆಗಿಬೇಕು ಸಿಪ್ಪೆನ. ಒಂದು 1/2 hour ಈ ರೀತಿಯಾಗಿ ನೀರನ್ನ ಒಣಗೋವರೆಗೂ ಬಿಟ್ಟಿದ್ದೀವಿ. ಆಮೇಲಿಂದ ಬಾಣಲಿಯಲ್ಲಿ ಇದನ್ನು ಫ್ರೈ ಮಾಡ್ಕೊತಿರೋದು. ಡೀಪ್ ಫ್ರೈ ಮಾಡಬೇಕು ಅವರೆ ಬೇಳೆನ. ಡೀಪ್ ಫ್ರೈ ಮಾಡಿದಷ್ಟು ಅವರೆ ಬೇಳೆ ಕ್ರಿಸ್ಪಿಯಾಗಿರುತ್ತೆ, ಹಾಗಾಗಿ ಡೀಪ್ ಫ್ರೈ ಮಾಡಬೇಕು. ಬೇಗ ಕೂಡ ಮೆತ್ತಗಾಗಲ್ಲ, ಎಷ್ಟೇ ದಿನ ಸ್ಟೋರ್ ಮಾಡಿಟ್ರೂ ಕೂಡ. ನೋಡಿ, ಈ ರೀತಿಯಾಗಿ ಫ್ರೈ ಆಗಬೇಕು ಅವರೆ ಬೇಳೆ. ಅವರೆಬೇಳೆ ಫ್ರೈ ಆಗ್ತಿದ್ದಂಗೆ ನೆಕ್ಸ್ಟ್ ಅವಲಕ್ಕಿನ ಲೈಟಾಗಿ ಫ್ರೈ ಮಾಡಿಕೊಂಡು, ತಿಂಡಿ ಅವಲಕ್ಕಿನೇ ತೊಗೊಂಡಿದ್ದೀವಿ, ಅದರ ಜೊತೆಗೆ ಹಾಕ್ತಿರೋದು ಅವಲಕ್ಕಿನ. ಆಮೇಲಿಂದ ಶೇಂಗಾ ಬೀಜನ ಫ್ರೈ ಮಾಡಿ ಹಾಕಿದ್ದೀವಿ ಇದಕ್ಕೆ ಕಾಂಬಿನೇಷನ್ ಆಗಿ. ಮತ್ತು ಹುರ್ಗಡ್ಲೆ ಕೂಡ ಹಾಕಿದ್ದೀವಿ. ಲಾಸ್ಟಲ್ಲಿ ಇದಕ್ಕೆ ಬೆಳ್ಳುಳ್ಳಿ, ಕರಿಬೇವು ಮತ್ತು ಒಣಮೆಣಸಿನ್ಕಾಯಿನ ಫ್ರೈ ಮಾಡಿ ಹಾಕಿರೋದು. ಇದೆಲ್ಲನೂ ಒಂದು ಬೌಲ್ಗೆ ಹಾಕ್ಕೊಂಡು ನೀಟಾಗಿ ಫಸ್ಟಲ್ಲಿ ಮಿಕ್ಸ್ ಮಾಡ್ಕೋಬೇಕು, ಎಲ್ಲನೂ ಹೊಂದ್ಕೋಬೇಕು. ಆಮೇಲಿಂದ ಅದಕ್ಕೆ 1 ಸ್ಪೂನ್ ಸಣ್ಣ ಉಪ್ಪು ಹಾಕಿ 1 ಸ್ಪೂನ್ ಖಾರದ ಪುಡಿ ಹಾಕಿದ್ದೀವಿ, ಅಚ್ಚ ಖಾರದ ಪುಡಿ. ಇದನ್ನು ಮಿಕ್ಸ್ ಮಾಡಿದ್ರೆ ನೀಟಾಗಿ ರೆಡಿ ಟು ಸರ್ವ್ ಅವರೆಬೇಳೆ ಸ್ನ್ಯಾಕ್ಸ್. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ಬೋದು. ಇದನ್ನು ಒಂದು 15 daysವರೆಗೂ ಸ್ಟೋರ್ ಮಾಡಿಟ್ಟು ತಿನ್ಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ನನ್ನ ಚಾನಲ್ನ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.